ಹೆಸರು ಕುವೆಂಪು ಅವ್ರದ್ದು ಮಾಡಿರ್ತಕ್ಕಂಥ ಸಿ ಆರ್ ಶಿವ ಅವರು ಮಾಡಿರ್ತಕ್ಕಂಥ ಏಕವ್ಯಕ್ತಿ ಪ್ರದರ್ಶನ ತುಂಬ ಇದಾಗಿದೆ, ಪ್ರಚಲಿತವಾಗಿರ್ತಕ್ಕಂಥದ್ದು ನಾಟಕ. ಇದು ರಂಗಾಯಣ ಬಿಟ್ಟು ನನಗೊಂದು ಚಿತ್ರಕಲಾ ಶಿಬಿರ ಮಾಡಿದ್ರು. ರಂಗಾಯಣ ಏನು ಅಂತ ನನಗೆ ಫಸ್ಟ್ ಟೈಮೇ ನಾನು ಕೇಳಿದ್ದು. ಸೊ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ. ಆಮೇಲೆ ನಮ್ಮ ಸರ್ಗಳು ಸುತಾರ್ ಸರ್ ಅಂತಂದ್ಬಿಟ್ಟು ಅವ್ರು ನಮ್ಮನ್ನ ರಂಗಾಯಣ ಅಂತಂದು ಏನು ಅಂತ ಎಲ್ಲ ಕ್ಲೀನಾಗಿ ಹೇಳಿದ್ರು. ಅದು ಫಿಲ್ಮ್ಗಿಂತ ಮೀರಿಯೂ ಕೂಡ ರಂಗಾಯಣ ಇತ್ತು ಅಂತಂದು ಹೇಳಿದ್ರು. ಅದ್ರಲ್ಲಿ ಇಮೋಷ್ನಲ್ಲು ನಗು ಎಲ್ಲ ಇತ್ತು ಅಂತ ಅಂದ್ರೆ. ಸೊ ಅವಾಗ ಒಂದು ಚಿತ್ರವನ್ನು ನೋಡಿದೆ. ಇದು ಖ್ಯಾತ ನಟ ಪಾವಂಜೆ ಅವರ ಒಂದು ದೃಶ್ಯ. ಅವರ ಸಹ ಕಲಾವಿದರು. ವಿಷಮ ವಿವಾಹ ಅಂತಂದ್ಬಿಟ್ಟು 1926 ಮೊದಲನೇ ನಾಟಕ ಅಂತ ಅದನ್ನ ಈ ಥರ ಒಂದು ಕ್ಯಾಲೆಂಡರ್ ನೋಡಿದೆ. ಸೊ ಅದನ್ನು ನಾನು ಇದನ್ನು ಮಾಡಿದೆ. ಸೊ ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ ಅಂತಂದು ಇವತ್ತು ಗೊತ್ತಾಯಿತು. ನನಗೆ ತುಂಬ ಖುಷಿ ಆಯಿತು. ಸೊ ಮಕ್ಕಳಿಗೂ ಕೂಡ ಇದನ್ನ ತೋರಿಸ್ಬೇಕು ಅಂತ ತುಂಬ ಆಸಕ್ತಿ ಆಗಿದೆ. ಯಾಕಂದ್ರೆ ಇದರಲ್ಲಿ ಜಸ್ಟ್ ಕಲಾವಿದರು ಇವರು ಅಷ್ಟೇ ಅಲ್ಲ, ಒಂದು ಪೇಂಟಿಂಗು, ಮ್ಯೂಸಿಷಿಯನ್ನು, ಇವರು ಸಂಗೀತಗಾರರು, ಬ್ಯಾಕ್ಗ್ರೌಂಡಲ್ಲೆಲ್ಲ ಮಾಡೋದು, ಮತ್ತು ಅದಕ್ಕೆಲ್ಲ ಮೆಟೀರಿಯಲ್ ಒಂದು ಲಾರಿ ಗಟ್ಟಲೆ ಎಲ್ಲ ಫುಲ್ ಮೆಟೀರಿಯಲ್ಸ್ಗಳು ಇರ್ತಿದ್ವಂತೆ. ಸೊ ಅದನ್ನೆಲ್ಲ ಕೇಳೋ ನನಗೆ ತುಂಬ ಆಶ್ಚರ್ಯ ಆಯಿತು, ಇದನ್ನೆಲ್ಲ ಇದೆನಾ ಅಂತ ಅಂದ್ಬಿಟ್ಟು. ಆಮೇಲೆ ಅದು ಇಮೋಷ್ನಲ್, ಇವಾಗ ಫಿಲ್ಮಲ್ಲಿ ಎಷ್ಟೋ ಟೇಕ್ಗಳನ್ನ ತಗೊಂಡ್ಬಿಟ್ಟು ಫಿಲ್ಮ್ ಮಾಡ್ತಾರೆ. ಆದರೆ ಇದು ರಂಗಾಯಣದಲ್ಲಿ ಹಂಗಲ್ಲ. ಅದು ಒಮ್ಮೆಕ್ಳು ಎಲ್ಲರೂ ಮುಂದೆ ತೋರಿಸ್ಬೇಕು. ನಗು ಬಂದಾಗ ನಗಿಸ್ಬೇಕು, ಅಳು ಬಂದಾಗ ಒಮ್ಮೆಕ್ಳು ಅಳಿಸ್ಬೇಕು. ಸೊ ಹೌದು, ನಿಜವಾದ ರಿಯಲ್ ಫಿಲ್ಮ್ ನಾಟಕಗಳು ಅಂತ ಅಂದರೆ ಇದು ರಂಗಾಯಣ ಅಂತಾನೆ ಹೇಳ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ಸಬ್ರಿನ್ ತಾಜ್ ಅಂತಂದು. ಕೃಷ್ಣಮೂರ್ತಿ ಅಜ್ಜಂಪುರ ಇವರು ಒಂದು 50 ವರ್ಷದ ಇಡೀ ರಂಗಭೂಮಿಯ ಪೇಪರ್ನಲ್ಲಿ ಬಂದಂಥ ಕಟ್ಟಿಂಗ್ಸ್ಗಳನ್ನು, ಬೇರೆ ಬೇರೆ ವಿಷಯಗಳನ್ನು, ಆರ್ಟಿಕಲ್ಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದು ಒಂದು ದೊಡ್ಡ ದಾಖಲೆ. ಅದು ಯಾರಾದರೂ PhD, ಅದೇ ಆಲ್ರೆಡಿ ಇಬ್ಬರು BV ಕಾರಂತರ ಬಗ್ಗೆ ಹಾಗೂ CG ಕೃಷ್ಣಸ್ವಾಮಿಯವ್ರ ಬಗ್ಗೆ PhD ಮಾಡಿದ್ದಾರೆ. PhD ಮಾಡಿ ಇದಾಗಿದೆ. ಇನ್ನು ಮುಂದೆ PhD ಮಾಡೋದಕ್ಕೆ ಮೂಲ ಸಂಪನ್ಮೂಲಗಳು ಬೇಕಾದಷ್ಟು ಸಿಗ್ತವೆ. ಹಾಗಾಗಿ ಯಾರಿಗಾರು ಇಂಥ ಒಂದು ದಾಖಲೆ ಬಹಳ ಅವಿಸ್ಮರಣೀಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಜಕ್ಕೂ ಇಂದಿನ ಯುವಕರು ಏನೇನೋ ಸಂಗ್ರಹ ಮಾಡ್ತಾರೆ, ಯಾವುದೋ ಫಿಲ್ಮ್ ಸ್ಟಾರ್ಗಳ ಬಗ್ಗೆ ಏನೋ ಮಾಡ್ತಾರೆ. ಆದರೆ ಆ ಫಿಲ್ಮ್ ಸ್ಟಾರ್ ಬಗ್ಗೆ ಹೋಗಲಿ ವಿವರವಾಗಿ ಮಾಡ್ತಾರೆ, ಅದೂ ಇಲ್ಲ. ಸುಮ್ಮನೆ ಫೋಟೋಗಳು ಸಂಗ್ರಹ ಮಾಡ್ತಾರೆ ಬಿಟ್ಟರೆ ಆದರೆ ಆ ಫಿಲ್ಮ್ ಸ್ಟಾರ್ ಏನು, ಅವ್ರ ಡೆಡಿಕೇಶನ್ ಏನು, ಈ ಥರದ ಒಂದು ವಿವರವಾದ ಸಂಗ್ರಹ ಮಾಡಿದರೆ ಯೋಗ್ಯವಾಗಿ ಒಂದು ನಾಳೆ PhD ಮಾಡೋರಿಗೋ ಮತ್ತೊಂದಕ್ಕೋ ಹೆಲ್ಪ್ ಆಗ್ಬೋದು ಅಂತ ನನ್ನ ಆಶೆ. ವೃತ್ತಿ ರಂಗಭೂಮಿ ವೈಭವದ ದಿನಗಳು ಇವು ನೆನಪಾದಾಗ ಮೊದಲ ಸ್ಥಾನದಲ್ಲಿ ನಮ್ಮ ದಾವಣಗೆರೆ ಬರುತ್ತೆ. ಯಾಕಂದರೆ ಒಂದು ಕಾಲದಲ್ಲಿ ದಾವಣಗೆರೆಯಲ್ಲಿ 4 ಕಂಪನಿ ನಾಟಕಗಳು ಕ್ಯಾಂಪ್ ಮಾಡ್ತಾಯಿದ್ರು. ಎಲ್ಲ ಮಧ್ಯ ಕರ್ನಾಟಕದ ಕಡೆಯಿಂದ ಎಲ್ಲ ಜನ ಗಾಡಿ ಬಂಡಿ ಹೊತ್ಕೊಂಡು ಬಂದು ನಾಟಕಗಳನ್ನು ನೋಡ್ತಾಯಿದ್ರು. ಆ ವೃತ್ತಿ ರಂಗಭೂಮಿ ವೈಭವ ಮರಕಳಿಸ್ಬೇಕು ಅಂತಂದರೆ ಇನ್ನೂ ಹೆಚ್ಚು ಹೊಸ ಥರದಲ್ಲಿ ವೃತ್ತಿರಂಗ ನಾಟಕಗಳು ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ವೃತ್ತಿ ರಂಗಭೂಮಿ ರಂಗಾಯಣ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದೆ. ಮಲ್ಲಿಕಾರ್ಜುನ್ ಕಡ್ಕೋಳ ಅವರ ನೇತೃತ್ವದಲ್ಲಿ ಈಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ರಂಗ ಸಂಗೀತ ಅಂತ ಒಂದು 2 ತಿಂಗಳ ಕೆಳಗೆ ಒಂದು ನಡೀತು. ಈಗ ವೃತ್ತಿ ರಂಗವೈಭವ, ರಾಷ್ಟ್ರೀಯ ವೃತ್ತಿ ರಂಗವೈಭವ ಅನ್ನೋಂಥ ಒಂದು ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇದೆ. ತಮಿಳು ಮತ್ತು ತೆಲುಗು ನಾಟಕಗಳು ಕನ್ನಡದ ಜೊತೆಗೆ ಪ್ರದರ್ಶನಗೊಳ್ತಾ ಇದ್ದಾವೆ. ಈ ದೃಶ್ಯಕಲಾ ಮಹಾವಿದ್ಯಾಲಯದ ಥೀಮ್ ಪಾರ್ಕಲ್ಲಿ ಏನೋ ಆಂಪಿ ಥಿಯೇಟ್ರ್ ಇದೆ, ಅಲ್ಲಿ ಮಾಡ್ತಿದ್ದಾರೆ. ಜನ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಒಳ್ಳೊಳ್ಳೆ 3 ನಾಟಕಗಳ ಪ್ರದರ್ಶನ ಇದೆ. ಒಂದು ತಮಿಳು ಮತ್ತು ತೆಲುಗುದು ಡಿಫ್ರೆಂಟ್ ಆಗಿದ್ದಾವೆ ನಾಟಕಗಳು. ಈ ರೀತಿಯ ಒಂದು ಪ್ರಯತ್ನಕ್ಕೆ ಜನ ನೇರವಾಗಿ ಬಂದು ಸ್ಪಂದಿಸಬೇಕಾಗಿದೆ. ನಾವು ಕೇವಲ ವಾಟ್ಸಪ್ಪಲ್ಲಿ ಇದರಲ್ಲಿ ನೋಡಿ ಥಮ್ಸಪ್ ಕೊಡೋ ಬದಲು ಇಲ್ಲಿ ಬಂದು ನೇರವಾಗಿ ನೋಡಿದರೆ ಕಲಾವಿದರಿಗೂ ಒಂದು ಹುಮ್ಮಸ್ಸು ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ
ನಾನು ವೃತ್ತಿ ರಂಗಭೂಮಿ ರಂಗಾಯಣದ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ನಮಸ್ಕಾರ. ನನ್ನ ಹೆಸರು ಶಂಭುಲಿಂಗ ಕುಟ್ಟೂರು ಅಂತೇಳಿ. ನಾನೊಬ್ಬ ಸಣ್ಣ ರಂಗ ಸೇವಕ. ಇವತ್ತಿನ ದಿನ ಈ ಆರ್ಟ್ ಕಾಲೇಜಿನಲ್ಲಿ ನಮ್ಮ ವೃತ್ತಿ ರಂಗಭೂಮಿ ರಂಗಾಯಣದಿಂದ ಒಂದು ಮಹತ್ವದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಕೃಷ್ಣಮೂರ್ತಿ ಅಜ್ಜಂಪುರ್ ಅಂತೇಳಿ ಅವರು ಸಂಗ್ರಹಿಸಿದಂಥ ಒಂದು ರಂಗದ ಬಗ್ಗೆ, ನಾಟಕದ ಬಗ್ಗೆ ದಾಖಲೆಗಳನ್ನು ಮಾಡಿದ್ದಾರೆ. ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಏನಂತಂದರೆ, ಇವತ್ತು ನಾವು ಡಾಕ್ಟ್ರೇಟ್ ಸುಮಾರು ವಿಚಾರಗಳಲ್ಲಿ ಡಾಕ್ಟ್ರೇಟ್ ಮಾಡ್ತಾ ಇದ್ದಾರೆ. ಈ ರಂಗಭೂಮಿ ಬಗ್ಗೆನೂ ಮಾಡಿದ್ದಾರೆ. ಬಟ್ ಹಿಂದೆ ಏನಾಗ್ತಿತ್ತು ಅಂತಂದರೆ, ಈ ದಾಖಲೆಗಳನ್ನು ಹುಡುಕ್ಲಿಕ್ಕೆ ಸುಮಾರು ವರ್ಷಗಳೇ ಬೇಕಾಗ್ತಿತ್ತು. ಆ ದಾಖಲೆಗಳನ್ನ ಹುಡುಕಿ ಅವರಿಗೆ ಅವ್ರನ್ನೆಲ್ಲ ಕಾಂಡು ಮಾಡಿ ಬೇರೆ ಬೇರೆ ಊರುಗಳಲ್ಲೇ. ಬಟ್ ಇವ್ರು ಮಾಡಿರ್ತಕ್ಕಂಥ ಕೆಲಸ ಏನಂತಂದರೆ, ಇಡೀ ರಂಗಭೂಮಿಯ ವಿಶ್ವವಿದ್ಯಾಲಯಗಳಲ್ಲಿ ಇವ್ರು ಇಟ್ಟಿದ್ದಾರೆ ಅಂತ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ಒಂದು ದಾಖಲೆಗಳು ಇಲ್ಲಿ ಸಿಗುತ್ತೆ. ಅವ್ರು ಯಾರ ಬಗ್ಗೆ ಬೇಕಾದ್ರೂ ಮಾಡ್ಬೋದು. ಇಡೀ ರಂಗಭೂಮಿಯ ಬಗ್ಗೆ ಬೇಕಂದ್ರೆ ಅವರು ಒಂದು ಥೀಸಿಸ್ ಮಾಡಿದ್ದಾರೆ, ಡಾಕ್ಟ್ರೇಟ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಅನುಕೂಲವಾದಂಥ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ತುಂಬ ಮೆಚ್ಚುಗೆ ಇದಾಯಿತು. ಅದರಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ದಾವಣಗೆರೆಯಿಂದ ಚಿನ್ನೋಡಿ ನೀಲಮ್ಮರದ್ದು ಇದ್ದಾರೆ, ಬಿ ಜಯಶ್ರೀ ಇದ್ದಾರೆ, ನಮ್ಮ ಬಿ ವಿ ಕಾರಂತರವರು, ಸುಬ್ಬಣ್ಣ ಅವ್ರದ್ದು, ನಮಗೆ ಗೊತ್ತಿರದೇ ಇರತಕ್ಕಂಥ ದೊಡ್ಡ ದೊಡ್ಡ ನಟರುಗಳ ದಾಖಲೆಗಳನ್ನು ಸಹ ಇವರು ಮಾಡಿದ್ದಾರೆ. ತುಂಬ ಖುಷಿಯಾದಾಯಿತು. ಈ ಥರದ ಕಾರ್ಯಕ್ರಮ, ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಈ ಥರದ ಕಾರ್ಯಕ್ರಮಗಳು ಇವರು ಇಲ್ಲಿ ಮಾಡೋದಕ್ಕಿಂತ ಪ್ರತಿಯೊಂದು ಕಾಲೇಜು, ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥ ಯುವ ಪೀಳಿಗೆಗಳು, ಆದ್ದರಿಂದ ಕಾಲೇಜು ಮತ್ತು ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಈ ದಾಖಲೆಗಳನ್ನು ಅವರು 1-2-3 ದಿನಗಳ ಒಂದು ಪ್ರದರ್ಶನಗಳನ್ನು ಮಾಡಿದರೆ ನಮ್ಮ ಒಂದು ಪೀಳಿಗೆ ಒಂದು ರಂಗಭೂಮಿ ಹಿಂಗಿತ್ತು, ನಾವು ಈ ರಂಗಭೂಮಿ ಕಡೆಗೆ ಬರ್ಬೋದು ಅನ್ನೋ ಒಂದು ತುಡಿತ ಅವರಲ್ಲಿ ಬರ್ಬೋದು. ಯಾಕಂದರೆ ಇವತ್ತಿನ ದಿನ ಏನಾಗಿದೆ ಅಂತಂದರೆ, ನಾಟಕ ಸಿನಿಮಾಗಳು ಬಿಟ್ಬಿಡಿ, ಈ ಮೊಬೈಲ್ನ ಹಾವಳಿಯಲ್ಲಿ ಇವೆಲ್ಲ ಮರ್ತೋಗ್ತಾ ಇದೆ. ಪ್ರತಿಯೊಬ್ಬರು ಏನಂತಂದರೆ ಸಿಂಗಲ್ ಆಗ್ತಾಯಿದ್ರು, ಅವ್ರು ಮೊಬೈಲ್ ಹಿಡ್ಕೊಳ್ಳೋದು ಕೂರೋದು ಹೀಗಾಗ್ತಾಯಿದೆ. ಆದ್ದರಿಂದ ಈ ಥರದಾದಂಥ ಒಂದು ಪ್ರದರ್ಶನವನ್ನು ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಅಂತಂದರೆ, ಕಾಲೇಜು ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ ಒಂದು 3 ದಿನ ಪ್ರದರ್ಶನ ಮಾಡಿ ಪ್ರತಿಯೊಂದೊಂದು ಇಲ್ಲಿ ಫೋಟೋಗಳೂ ಅವಶ್ಯಕವಾಗಿರ್ತಕ್ಕಂಥದ್ದು. ಪ್ರತಿಯೊಂದನ್ನು ಒಂದೊಂದು ದಿನ ಅಧ್ಯಯನ ಮಾಡಿದ್ರೆ ಸಾಕಾಗಲ್ಲ ಅಂತ ಒಂದು ದಾಖಲೆಗಳನ್ನ ಇಟ್ಟಿದ್ದಾರೆ. ಒಂದು ಮನವಿ, ದಯವಿಟ್ಟು ಇವರು ಕೃಷ್ಣಮೂರ್ತಿ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ದಯವಿಟ್ಟು ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಈ ಪ್ರದರ್ಶನ ದಯವಿಟ್ಟು ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ.
ಧನ್ಯವಾದ.